ನನ್ನ ಪ್ರೀತಿಯ ವಿದ್ಯಾರ್ಥಿಗಳೇ, ನಿಮ್ಮ ರಾಮ್ ಟ್ಯೂಷನ್ ಕ್ಲಾಸಸ್ಗೆ ಸ್ವಾಗತ. ಇದು ಪಾರ್ಟ್ಸ್ ಆಫ್ ಸ್ಪೀಚ್ ಸಿರೀಸ್ನ 9ನೇ ವಿಡಿಯೋ ಆಗಿದೆ. ಮೊದಲಿನ 8 ವಿಡಿಯೋಗಳನ್ನು ನೋಡಲು ಮೇಲೆ ಕಾಣುವಂಥ ಐ ಬಟನ್ ಅನ್ನು ಕ್ಲಿಕ್ ಮಾಡಿ. ಇಂದು ನಾವು ಪ್ರಿಪೋಸಿಷನ್ ಬಗ್ಗೆ ಸಂಪೂರ್ಣವಾದ ಮಾಹಿತಿಯನ್ನು ಪಡೆಯೋಣ. ಈ ವಿಡಿಯೋ ಕುರಿತು ಏನಾದರೂ ಸಂದೇಹಗಳಿದ್ದಲ್ಲಿ ಸ್ಕ್ರೀನ್ ಮೇಲೆ ಕಾಣುವಂಥ ನಂಬರ್ಗೆ ವಾಟ್ಸಪ್ ಮೆಸೇಜ್ ಮಾಡಿ. ವಿದ್ಯಾರ್ಥಿಗಳೇ, ಪ್ರಿಪೋಸಿಷನನ್ನು ಕನ್ನಡದಲ್ಲಿ ಉಪಸರ್ಗಾವ್ಯಯ ಅಂತ ಕರಿತೇವೆ. ಪ್ರಿಪೋಸಿಷನ್ ವಸ್ತು ಅಥವಾ ವ್ಯಕ್ತಿಯ ಕುರಿತು ಮಾಹಿತಿಯನ್ನು ನೀಡುತ್ತದೆ. ಅಂದರೆ ಒಂದು ವಸ್ತು ಅಥವಾ ವ್ಯಕ್ತಿ ಎಲ್ಲಿದ್ದಾನೆ, ಯಾವ ಕಡೆ ಹೊರಟಿದ್ದಾನೆ, ಯಾವ ಕಡೆಯಿಂದ ಬರುತ್ತಿದ್ದಾನೆ, ಯಾವ ಸಮಯಕ್ಕೆ ಬರುತ್ತಾನೆ ಇತ್ಯಾದಿ ಎಲ್ಲ ಮಾಹಿತಿಯನ್ನು ಪ್ರಿಪೋಸಿಷನ್ ನೀಡುತ್ತದೆ. ಹಾಗಾದರೆ ವಾಟ್ ಈಸ್ ಎ ಪ್ರಿಪೋಸಿಷನ್? ಪ್ರಿಪೋಸಿಷನ್ ಅಂದರೆ ಏನು ಅನ್ನೋದ್ರ ಬಗ್ಗೆ ತಿಳಿದುಕೊಳ್ಳೋಣ. ಎ ವರ್ಡ್ ಯೂಸ್ ಟು ಶೋ ದ ಡೈರೆಕ್ಷನ್, ಟೈಮ್ ಆರ್ ಪ್ಲೇಸ್ ಆಫ್ ಎ ನೌನ್ ಇನ್ ಎ ಸೆಂಟೆನ್ಸ್ ಈಸ್ ಕಾಲ್ಡ್ ಎ ಪ್ರಿಪೋಸಿಷನ್. ಒಂದು ವಾಕ್ಯದಲ್ಲಿ ನಾಮಪದದ ದಿಕ್ಕು, ಸಮಯ ಅಥವಾ ಸ್ಥಳವನ್ನು ತೋರಿಸಲು ಉಪಯೋಗಿಸುವಂಥ ಪದವನ್ನು ನಾವೇನು ಕರಿತೀವಿ? ಪ್ರಿಪೋಸಿಷನ್ ಅಥವಾ ಉಪಸರ್ಗಾವ್ಯಯ ಅಂತ ಕರಿತೀವಿ. ಈಗ ಉದಾಹರಣೆ ಮೂಲಕ ನೋಡೋಣ. ಮೈ ಬುಕ್ ಈಸ್ ಆನ್ ದ ಟೇಬಲ್. ನನ್ನ ಪುಸ್ತಕ ಮೇಜಿನ ಮೇಲಿದೆ. ಇಲ್ಲಿ ಆನ್ ಎಂಬುದು ಪ್ರಿಪೋಸಿಷನ್. ಬುಕ್ ಹಾಗೂ ಟೇಬಲ್ ಎಂಬ ಎರಡು ನಾಮಪದಗಳ ನಡುವಿನ ಸಂಬಂಧ ಅಂದರೆ ಪುಸ್ತಕ ಎಲ್ಲಿದೆ, ಮೇಜಿನ ಮೇಲಿದೆ ಎಂಬುದನ್ನು ತಿಳಿಸ್ತದೆ ವಿದ್ಯಾರ್ಥಿಗಳೇ. ಇನ್ನು ನೋಡಿ ವಿದ್ಯಾರ್ಥಿಗಳೇ, ಟೈಪ್ಸ್ ಆಫ್ ಪ್ರಿಪೋಸಿಷನ್. ಹಾಗಾದರೆ ಪ್ರಿಪೋಸಿಷನ್ನಲ್ಲಿರುವಂಥ ಪ್ರಕಾರಗಳು ಯಾವುವು? ಪ್ರಿಪೋಸಿಷನ್ ಆಫ್ ಟೈಮ್, ಪ್ರಿಪೋಸಿಷನ್ ಆಫ್ ಪ್ಲೇಸ್, ಪ್ರಿಪೋಸಿಷನ್ ಆಫ್ ಡೈರೆಕ್ಷನ್. ಈ 3 ಇಂಪಾರ್ಟೆಂಟ್ ಟೈಪ್ಸ್ ಇವೆ ಪ್ರಿಪೋಸಿಷನಲ್ಲಿ. ಅವುಗಳನ್ನು ಒಂದೊಂದಾಗಿ ತಿಳಿದುಕೊಳ್ಳೋಣ. ಫಸ್ಟ್ ಒನ್, ಪ್ರಿಪೋಸಿಷನ್ ಆಫ್ ಟೈಮ್. ಪ್ರಿಪೋಸಿಷನ್ ಆಫ್ ಟೈಮ್ ಅಂದರೆ ಏನು ಅನ್ನೋದನ್ನು ನೋಡೋಣ. ಎ ವರ್ಡ್ ಯೂಸ್ ಟು ಶೋ ದ ರಿಲೇಷನ್ ಆಫ್ ದ ಟೈಮ್ ಬಿಟ್ವೀನ್ ದ ನೌನ್ ಆರ್ ಪ್ರನೌನ್ ಇನ್ ಎ ಸೆಂಟೆನ್ಸ್ ಈಸ್ ಕಾಲ್ಡ್ ಪ್ರಿಪೋಸಿಷನ್ ಆಫ್ ಟೈಮ್. ಒಂದು ವಾಕ್ಯದಲ್ಲಿ ನಾಮಪದ ಅಥವಾ ಸರ್ವನಾಮದ ನಡುವಿನ ಸಮಯದ ಸಂಬಂಧವನ್ನು ನೋಡಿ ವಿದ್ಯಾರ್ಥಿಗಳೇ, ತೋರಿಸಲು ಬಳಸುವ ಪದವನ್ನು ಸಮಯವಾಚಕ ಉಪಸರ್ಗಾವ್ಯಯ ಅಂತ ಕರಿತೇವೆ. ಪ್ರಿಪೋಸಿಷನ್ ಆಫ್ ಟೈಮ್ ಅಂದ್ರೇನು? ಸಮಯದ ಸಂಬಂಧವನ್ನು ಏನು ಮಾಡುತ್ತೆ? ತೋರಿಸುತ್ತೆ ವಿದ್ಯಾರ್ಥಿಗಳೇ. ಪ್ರಮುಖವಾಗಿ ಯಾವ್ಯಾವ ಆ ಥರ ಇವೆ ಅಂದರೆ ಆಟ್, ಆನ್, ಇನ್, ಡ್ಯೂರಿಂಗ್, ಬೈ, ಫಾರ್, ಸಿನ್ಸ್, ಫ್ರಾಮ್, ಟಿಲ್, ಅಂಟಿಲ್, ಬಿಫೋರ್, ಆಫ್ಟರ್, ಅಗೋ ಇತ್ಯಾದಿ ಪದಗಳನ್ನು ನಾವು ಪ್ರಿಪೋಸಿಷನ್ ಆಫ್ ಟೈಮ್ ಆಗಿ ಬಳಸ್ತೇವೆ. ಅವುಗಳ ಒಂದೊಂದಾಗಿ ನೋಡೋಣ. ಆ್ಯಟನ್ನು ಯಾವ ರೀತಿ ಬಳಸ್ತೇವೆ ನಾವು? ಉದಾಹರಣೆ ನೋಡಿ. ದ ಟ್ರೈನ್ ಅರೈವ್ಸ್ ಆಟ್ 5 o'clock. ಇಲ್ಲಿ ಮುಖ್ಯವಾಗಿ ಪ್ರಿಸೈಸ್ ಟೈಮ್ ಇರುತ್ತೆ ವಿದ್ಯಾರ್ಥಿಗಳೇ. ಅಂದರೆ ಒಂದು ಸರಿಯಾದ ಸಮಯದಲ್ಲಿ ಬಳಸಬೇಕಾತಂದರೆ ನಾವು ಏನು ಮಾಡಬೇಕು? ಆ್ಯಟನ್ನು ಬಳಕೆ ಮಾಡಬೇಕು. ಅಂದರೆ ರೈಲು 5 ಗಂಟೆಗೆ ಬರುತ್ತದೆ, 5 ಗಂಟೆಗೆ ರೈಲು ಬರುತ್ತೆ ಅಂದಂಗೆ. ದ ಫಂಕ್ಷನ್ ವಿಲ್ ಸ್ಟಾರ್ಟ್ ಆಟ್ 6 o'clock. ಕಾರ್ಯಕ್ರಮವು ಸರಿಯಾಗಿ 6 ಗಂಟೆಗೆ ಪ್ರಾರಂಭವಾಗಬಹುದು. ಹಿ ಈಸ್ ಗೋಯಿಂಗ್ ಟು ಮಾರ್ಕೆಟ್ ಆಟ್ ನೈಟ್. ಅವನು ರಾತ್ರಿ ಸಮಯದಲ್ಲಿ ಮಾರುಕಟ್ಟೆಗೆ ಹೋಗುತ್ತಾನೆ. ಐ ರೀಡ್ ಎ ಬುಕ್ ಆಟ್ ಬೆಡ್ ಟೈಮ್. ನಾನು ಮಲಗುವ ಸಮಯದಲ್ಲಿ ಪುಸ್ತಕ ಓದುತ್ತೇನೆ. ದೇ ವಿಲ್ ಗೋ ಟು ವಿಲೇಜ್ ಆಟ್ ದಿವಾಲಿ. ನೋಡಿ ವಿದ್ಯಾರ್ಥಿಗಳೇ, ಫೆಸ್ಟಿವಲ್ ಬಗ್ಗೆ ಹೇಳಬೇಕಾದಾಗೂ ನಾವು ಏನು ಮಾಡಬೇಕಾಗುತ್ತೆ ವಿದ್ಯಾರ್ಥಿಗಳೇ? ಆ್ಯಟನ್ನು ಬಳಕೆ ಮಾಡಬೇಕು. ಯಾವುದೇ ಫೆಸ್ಟಿವಲ್ ಇರಲಿ ವಿದ್ಯಾರ್ಥಿಗಳೇ, ಆಟ್ ದಿವಾಲಿ, ಆಟ್ ಕ್ರಿಸ್ಮಸ್, ಆಟ್ ಹೋಲಿ, ಆಟ್ ಗಣೇಶ ಚತುರ್ಥಿ, ಯಾವುದೇ ಫೆಸ್ಟಿವಲ್ಗಳನ್ನ ಹೇಳಬೇಕಾದ್ರೆ ನಾವು ಆ್ಯಟನ್ನು ಬಳಕೆ ಮಾಡಬೇಕು. ಅಂದರೆ ವಿದ್ಯಾರ್ಥಿಗಳೇ, ನಾವು ಸರಿಯಾದ ಸಮಯವನ್ನು ಹೇಳಬೇಕಾದ್ರೆ ಆ್ಯಟನ್ನು ಬಳಕೆ ಮಾಡಬೇಕು. ಹಾಗೂ ಪೀರಿಯಡ್ ಆಫ್ ಟೈಮ್ಸನ್ನು ಹೇಳಬೇಕಾದ್ರೆ ಅಂದರೆ ಆಟ್ ನೈಟ್ ಈ ಥರ ಹೇಳಬೇಕಾದಾಗ ನಾವು ಆ್ಯಟನ್ನು ಬಳಕೆ ಮಾಡಬೇಕು. ಹಾಗೂ ಫೆಸ್ಟಿವಲ್ನ ಹೇಳಬೇಕಾದ್ರೂ ಕೂಡ ನಾವು ಆ್ಯಟನ್ನು ಬಳಕೆ ಮಾಡಬೇಕು. ಎಲ್ಲಿ
ಪ್ರಿಪೋಸಿಷನ್ ಆಫ್ ಟೈಮ್ದಲ್ಲಿ. ಇನ್ನು ನೆಕ್ಸ್ಟ್ ಉದಾಹರಣೆ ನೋಡೋಣ. ಆನ್, ಸೆಕೆಂಡ್ ಪ್ರಿಪೋಸಿಷನ್ ಆನ್. ಆನನ್ನು ಯಾವ ರೀತಿ ಬಳಕೆ ಮಾಡಬೇಕು ನಾವು? ಶಿ ಹ್ಯಾಸ್ ನೋ ವರ್ಕ್ ಆನ್ ಸಂಡೇ. ನೋಡಿ ವಿದ್ಯಾರ್ಥಿಗಳೇ, ಡೇಸ್ ಆಫ್ ದಿ ವೀಕ್ ಇದ್ದಾಗ ನಾವೇನು ಮಾಡಬೇಕು? ಆನನ್ನು ಬಳಕೆ ಮಾಡಬೇಕು. ವಾರಗಳ ಬಳಕೆ ಮಾಡಿದಲ್ಲಿ ನಾವು ಕಂಪಲ್ಸರಿ ಆನನ್ನು ಬಳಕೆ ಮಾಡಬೇಕು ವಿದ್ಯಾರ್ಥಿಗಳು. ಅದು ಸಂಡೇ ಇರಲಿ, ಟ್ಯೂಸ್ಡೇ ಇರಲಿ, ವೆನ್ಸ್ಡೇ, ಥರ್ಸ್ಡೇ ಯಾವುದೇ ಇರಲಿ ಆನನ್ನು ಬಳಕೆ ಮಾಡಬೇಕು. ಅವಳಿಗೆ ಭಾನುವಾರ ಯಾವುದೇ ಕೆಲಸವಿರುವುದಿಲ್ಲ. ವಿ ಗೇವ್ ಹಿಮ್ ಎ ಪ್ರೆಸೆಂಟ್ ಆನ್ ಹೀಸ್ ಬರ್ತ್ಡೇ. ನೋಡಿ ವಿದ್ಯಾರ್ಥಿಗಳೇ, ಬರ್ತ್ಡೇ ಅಂದರೆ ಸ್ಪೆಷಲ್ ಡೇಗಳು. ಚಿಲ್ಡ್ರನ್ಸ್ ಡೇ, ಮದರ್ಸ್ ಡೇ, ಎನ್ವಿರಾನ್ಮೆಂಟಲ್ ಡೇ, ಅರ್ತ್ ಡೇ, ಆ್ಯನಿವರ್ಸರಿ, ಮ್ಯಾರೇಜ್ ಆ್ಯನಿವರ್ಸರಿ, ಇಂಥ ಸ್ಪೆಷಲ್ ಡೇಗಳನ್ನ ಬಳಸಬೇಕಾದ್ರೆ ನಾವು ಆನನ್ನು ಬಳಕೆ ಮಾಡಬೇಕಾಗ್ತದೆ ವಿದ್ಯಾರ್ಥಿಗಳೇ. ಒಂದು ವೀಕ್ ಹೇಳಬೇಕಾದ್ರೆ ಆನನ್ನು ಬಳಕೆ ಮಾಡಬೇಕು. ಎರಡನೇದು ಸ್ಪೆಷಲ್ ಡೇಗಳನ್ನ ಹೇಳಬೇಕಾದ್ರೆ ಆನನ್ನು ಬಳಕೆ ಮಾಡಬೇಕು. ಮೂರನೇದು ನೋಡಿ ವಿದ್ಯಾರ್ಥಿಗಳೇ, ಐ ವೆಂಟ್ ಫಾರ್ ಶಾಪಿಂಗ್ ಆನ್ ಎ ಪ್ಲೆಸೆಂಟ್ ಮಾರ್ನಿಂಗ್. ನೋಡಿ ವಿದ್ಯಾರ್ಥಿಗಳೇ, ಇಲ್ಲಿ ಸ್ವಲ್ಪ ಇದೆ ವಿದ್ಯಾರ್ಥಿಗಳೇ. ಇಲ್ಲಿ ಕೇವಲ ಮಾರ್ನಿಂಗ್ ಇದ್ದಾಗ ಆನ್ ಬರಲ್ಲ ವಿದ್ಯಾರ್ಥಿಗಳೇ. ಇಲ್ಲಿ ಆ ಮಾರ್ನಿಂಗಿಗೆ ಏನಾದರೂ ಒಂದು ಆ್ಯಡ್ ಆಗಿತ್ತಂದರೆ ವಿದ್ಯಾರ್ಥಿಗಳೇ, ಅಂದರೆ ಹಾಟ್ ಆಫ್ಟರ್ನೂನ್, ಕೋಲ್ಡ್ ಈವ್ನಿಂಗ್ ಈ ಥರ ಇದ್ದಾಗ ಮಾತ್ರ ನಾವು ಆನನ್ನು ಬಳಕೆ ಮಾಡ್ತೇವೆ ವಿದ್ಯಾರ್ಥಿಗಳೇ. ಅಂದರೆ ಇಲ್ಲ ಅಂದರೆ ಏನಾಗುತ್ತೆ ವಿದ್ಯಾರ್ಥಿಗಳೇ, ಇನ್ ಈವ್ನಿಂಗ್ ಅಂತ ಕರಿತೀವಿ ವಿದ್ಯಾರ್ಥಿಗಳೇ. ಸಾಮಾನ್ಯವಾಗಿ ಅಲ್ಲಿ ಆನ್ ಬರಬೇಕಾದ್ರೆ ಅಲ್ಲಿ ಏನು ಬರಬೇಕು ವಿದ್ಯಾರ್ಥಿಗಳೇ? ಮಾರ್ನಿಂಗು, ನೈಟ್, ಇದ್ರ ಮುಂಚಿತವಾಗಿ ಯಾವುದಾದ್ರೂ ಒಂದು ಪದ ಬಂದಿದ್ದರೆ ಆವಾಗ ನಾವೇನು ಮಾಡೋಕ್ಕಲ್ಲ ವಿದ್ಯಾರ್ಥಿಗಳೇ? ಆನನ್ನು ಬಳಕೆ ಮಾಡ್ತೇವೆ ವಿದ್ಯಾರ್ಥಿಗಳೇ. ಇನ್ನು ನೆಕ್ಸ್ಟ್ ಪ್ರಿಪೋಸಿಷನ್ ಹೋಗೋಣ. ಇನ್. ನೋಡಿ, ಐ ವಿಲ್ ಗೋ ಟು ಸ್ಕೂಲ್ ಇನ್ ಜೂನ್. ನೋಡಿ, ಯಾವುದೇ ತಿಂಗಳುಗಳನ್ನು ಹೇಳಬೇಕಾದ್ರೆ ನಾವು ಇನ್ನನ್ನು ಬಳಕೆ ಮಾಡಬೇಕು ವಿದ್ಯಾರ್ಥಿಗಳೇ. ನಾನು ಜೂನ್ನಲ್ಲಿ ಶಾಲೆಗೆ ಹೋಗುತ್ತೇನೆ. ನೆಕ್ಸ್ಟ್ ನೋಡು ವಿದ್ಯಾರ್ಥಿಗಳೇ, ಬಾಯ್. ಶಿ ವಿಲ್ ಕಮ್ ಹಿಯರ್ ಬೈ 3 o'clock. ನೋಡಿ ವಿದ್ಯಾರ್ಥಿಗಳೇ, ಇಲ್ಲಿ ಬಾಯ್ ಯಾವಾಗ ಬಳಕೆ ಮಾಡ್ತೀವಪ್ಪ ಅಂದರೆ ನಾವು ಯಾವುದಾದ್ರೂ ಒಂದು ಆ್ಯಕ್ಷನ್ನು ಫಿನಿಶ್ಡ್ ಆಗ್ತಾ ಇರಬೇಕು. ಅಂದರೆ 3 ಗಂಟೆಗೆ. ಶಿ ವಿಲ್ ಕಮ್ ಹಿಯರ್ ಬೈ 3 o'clock. ಅವಳು 3 ಗಂಟೆಗೆ ಹೊತ್ತಿಗೆ ಇಲ್ಲಿಗೆ ಬರುತ್ತಾಳೆ. ಯು ಮಸ್ಟ್ ವಿಸಿಟ್ ದಿ ಪ್ಲೇಸ್ ಬೈ 8 PM. ನೀನು ರಾತ್ರಿ 8ರ ಒಳಗಾಗಿ ನೀವು ಆ ಸ್ಥಳಕ್ಕೆ ಭೇಟಿ ನೀಡಲೇಬೇಕು. ಅಂದರೆ 8ರ ನಂತರ ಅಲ್ಲಿ ಹೋದರೆ ಸಾಧ್ಯವಿಲ್ಲ. ಅಂದರೆ ಫಿನಿಶ್ಡ್ ಆ್ಯಕ್ಷನ್. ಆ 8 ಅಂದರೆ 8 ಗಂಟೆಗೆ ಆ ಘಟನೆ ಮುಗಿಬೇಕು ವಿದ್ಯಾರ್ಥಿಗಳೇ. ಉದಾಹರಣೆ ನೋಡ್ರಿ, ಪ್ಲೀಸ್ ರಿಟರ್ನ್ ದೀಸ್ ಬುಕ್ಸ್ ಬೈ ಫ್ರೈಡೇ. ನೋಡಿ ವಿದ್ಯಾರ್ಥಿ, ದಯವಿಟ್ಟು ಈ ಪುಸ್ತಕವನ್ನು ಶುಕ್ರವಾರದ ಒಳಗಾಗಿ ನನಗೆ ಹಿಂತಿರುಗಿ ಕೊಡಬೇಕು. ಅಂದರೆ ಲಾಸ್ಟ್ ಶುಕ್ರವಾರದ ನಂತರ ನೀನು ಕೊಡಬಾರ್ದು ನನಗೆ. ಅದಕ್ಕಿಂತ ಮುಂಚಿತವಾಗಿಯೇ ಅಥವಾ ಅಲ್ಲಿ ಶುಕ್ರವಾರದ ಒಳಗಾಗಿಯೇ ನನಗೆ ನೀನು ಆ ಪುಸ್ತಕವನ್ನು ಕೊಡಬೇಕು. ಎಂಡ್ ಫ್ರೈಡೇ ಅನ್ನೋದೇನು ವಿದ್ಯಾರ್ಥಿಗಳೇ? ಎಂಡ್ ತೋರಿಸುತ್ತೆ ಅಲ್ಲಿ. ಫಿನಿಶ್ಡ್ ಆ್ಯಕ್ಷನ್ 8 PM, 3 o'clock, ಫ್ರೈಡೇ. ಅಲ್ಲಿಂದ ಮುಂದೆ ಅವಕಾಶವಿಲ್ಲ, ಅದೇ ಲಾಸ್ಟು ಅನ್ನುವ ಡೆಡ್ಲೈನನ್ನು ಕೊಡ್ತದೆ ವಿದ್ಯಾರ್ಥಿಗಳೇ. ಇನ್ನು ನೆಕ್ಸ್ಟ್ ಪ್ರಿಪೋಸಿಷನ್ ನೋಡೋಣ. ಫಾರ್. ಹಿ ಹ್ಯಾಸ್ ಬೀನ್ ಪ್ಲೇಯಿಂಗ್ ಫಾರ್ 2 hours. ನೋಡಿ, ಅವರು 2 ಗಂಟೆಗಳ ಕಾಲ ಆಡುತ್ತಿದ್ದಾರೆ. ದೇ ಹ್ಯಾವ್ ಬೀನ್ ಸ್ಟಡಿಂಗ್ ಫಾರ್ 3 hours. ಅವರು 3 ಗಂಟೆಗಳ ಕಾಲ ಅಭ್ಯಾಸ ಮಾಡುತ್ತಿದ್ದಾರೆ. ವಿ ಲಿವ್ಡ್ ದೇರ್ ಫಾರ್ 10 days. ನಾವು ಅಲ್ಲಿ 10 ದಿನಗಳ ಕಾಲ ವಾಸವಿದ್ದೆವು. ಹೀಗೆ ಫಾರನ್ನು ನಾವು ಬಳಕೆ ಮಾಡಬೇಕಾಗುತ್ತೆ ವಿದ್ಯಾರ್ಥಿಗಳೇ. ನೆಕ್ಸ್ಟ್ ಪ್ರಿಪೋಸಿಷನ್ ನೋಡೋಣ. ಸಿನ್ಸನ್ನು ಹೇಗೆ ಬಳಕೆ ಮಾಡಬೇಕು? ಘಟನೆ ವರ್ತಮಾನದಲ್ಲಿ ಮುಂದುವರಿತಾ ಇರಬೇಕು. ಸಿನ್ಸ್ ಬಳಕೆ ಮಾಡಬೇಕಾದ್ರೆ ವಿದ್ಯಾರ್ಥಿಗಳೇ ಏನಾಗ್ತಿರ್ಬೇಕು? ಘಟನೆ ವರ್ತಮಾನದಲ್ಲಿಯೂ ಕೂಡ ಮುಂದುವರಿತಾ ಇರಬೇಕು. ಯಾವ ರೀತಿ ನೋಡೋಣ ನೋಡಿ. ಐ ಆಮ್ ಟೀಚಿಂಗ್ ಸಿನ್ಸ್ 2008. ನಾನು 2008ರಿಂದ ಕಲಿಸುತ್ತಿದ್ದೇನೆ. ಅಂದರೆ ಇವತ್ತಿಗೂ ಕೂಡ ನಾನು ಕಲಿಸ್ತಾ ಇದ್ದೇನೆ ಅಂತ ಅರ್ಥ. ಪ್ರಾರಂಭ ಆಗಿದ್ದು 2008ರಲ್ಲಿ, ಆದರೆ ಇನ್ನೂ ಮುಕ್ತಾಯ ಆಗಿಲ್ಲ, ಇನ್ನೂ ಘಟನೆ ಮುಂದುವರಿತಾ ಇದೆ. ಶಿ ಈಸ್ ಸಿಂಗಿಂಗ್ ಸಿನ್ಸ್ 2010. ಅವಳು 2010ರಿಂದ ಹಾಡುತ್ತಿದ್ದಾಳೆ. ಹಿ ಹ್ಯಾಸ್ ಬೀನ್ ಸ್ಟಡಿಂಗ್ ಸಿನ್ಸ್ 5 AM. ನೋಡಿ, ಭಾಳ ದಿನ ಅಂತೂ ಅಲ್ಲ ವಿದ್ಯಾರ್ಥಿಗಳೇ, ಬಹಳ ಗಂಟೆಗಳವರೆಗೂ ನಡೆದ ಘಟನೆಯೂ ಕೂಡ ನಾವು ಬಳಕೆ ಮಾಡಬಹುದು. ಅವನು ಬೆಳಗ್ಗೆ 5ರಿಂದ ಅಭ್ಯಾಸ ಮಾಡುತ್ತಿದ್ದಾನೆ. ಅಂದರೆ ಈಗೂ ಕೂಡ ಅವನು ಅಭ್ಯಾಸ ಮಾಡ್ತಾ ಇದ್ದಾನೆ ಅಂತ ಅರ್ಥ. ನೆಕ್ಸ್ಟ್ ನೋಡೋಣ. ಫ್ರಾಮ್.
ಸಮಯದ ಪ್ರಾರಂಭ ಹಾಗೂ ಮುಕ್ತಾಯದ ಕುರಿತು ತಿಳಿಸ್ತದೆ ವಿದ್ಯಾರ್ಥಿಗಳೇ. ನೋಡಿ, ವಿ ವರ್ಕ್ಡ್ ಹಿಯರ್ ಫ್ರಾಮ್ ಮಾರ್ನಿಂಗ್ ಟು ಈವ್ನಿಂಗ್. ನಾವು ಬೆಳಗ್ಗೆಯಿಂದ ಸಂಜೆಯವರೆಗೂ ಇಲ್ಲಿ ಕೆಲಸ ಮಾಡ್ತೇವೆ. ನೋಡಿ, ಅಂದರೆ ಕೆಲಸದ ಪ್ರಾರಂಭವನ್ನು ಹೇಳ್ತದೆ, ಕೆಲಸದ ಮುಕ್ತಾಯವನ್ನು ಕೂಡ ಇದು ಹೇಳ್ತದೆ. ದ ಲೈಬ್ರರಿ ಈಸ್ ಓಪನ್ ಫ್ರಾಮ್ 10 AM ಟು 4 PM. ಅಂದರೆ ಬೆಳಗ್ಗೆ 10ರಿಂದ ಸಂಜೆ 6ರವರೆಗೂ ಗ್ರಂಥಾಲಯ ಏನು ಮಾಡ್ತದೆ, ತೆರೆದಿರ್ತದೆ ಅಂತ ಹೇಳ್ತದೆ. ದೇ ಲಿವ್ಡ್ ಹಿಯರ್ ಫ್ರಾಮ್ 2008 ಟು 2021. ಅವರು 2008ರಿಂದ 2021ರವರೆಗೆ ಇಲ್ಲಿ ವಾಸವಾಗಿದ್ದಾರೆ ಅಂತ ಹೇಳ್ತದೆ ವಿದ್ಯಾರ್ಥಿಗಳೇ. ನೋಡಿ, ಇನ್ನು ನೆಕ್ಸ್ಟ್ ಪ್ರಿಪೋಸಿಷನ್ ಹೋಗೋಣ. ಐ ವೇಕಪ್ ಬಿಫೋರ್ 7. ನಾನು 7 ಗಂಟೆಗಿಂತ ಮುಂಚೆ ಹೇಳ್ತೇನೆ. ಶಿ ವಿಲ್ ರಿಟರ್ನ್ ಬಿಫೋರ್ ಥರ್ಸ್ಡೇ. ಅವಳು ಗುರುವಾರಕ್ಕಿಂತ ಮುಂಚೆ ಹಿಂದಿರುಗಿ ಬರುತ್ತಾಳೆ. ನೋಡಿ ವಿದ್ಯಾರ್ಥಿಗಳೇ, ನೆಕ್ಸ್ಟ್ ನೋಡೋಣ. ನೆಕ್ಸ್ಟ್ ಪ್ರಿಪೋಸಿಷನ್ ಆಫ್ಟರ್. ಐ ವೇಕಪ್ ಆಫ್ಟರ್ 7. ನಾನು 7 ಗಂಟೆಯ ನಂತರ ಹೇಳುತ್ತೇನೆ. ದೇ ವಿಲ್ ರಿಟರ್ನ್ ಆಫ್ಟರ್ ಥರ್ಸ್ಡೇ. ಅವಳು ಗುರುವಾರದ ನಂತರ ಬರುವಳು. ನೋಡಿ ವಿದ್ಯಾರ್ಥಿಗಳೇ, ಅದು ಮೊದಲಿನ ಬಗ್ಗೆ ಹೇಳ್ತದೆ, ಇದು ನಂತರದ ಬಗ್ಗೆ ಹೇಳ್ತದೆ. ನೆಕ್ಸ್ಟ್ ನೋಡೋಣ. ಆಗೋ ವರ್ತಮಾನಕ್ಕಿಂತ ಮೊದಲು ಸಮಯವನ್ನು ಸೂಚನೆ ಮಾಡ್ತದೆ ವಿದ್ಯಾರ್ಥಿಗಳೇ. ದೇ ಮೆಟ್ 5 years ಅಗೋ. ನೋಡಿ ವಿದ್ಯಾರ್ಥಿಗಳೇ, ದೇ ಮೆಟ್ 5 years ಅಗೋ. ಅವರು 5 ವರ್ಷಗಳ ಹಿಂದೆ ಭೇಟಿಯಾದರು. ದ್ಯಾಟ್ ಹ್ಯಾಪನ್ಡ್ ಎ ಇಯರ್ ಅಗೋ. ಆ 1 ವರ್ಷದ ಹಿಂದೆ ಈ ಘಟನೆ ನಡೆದಿತ್ತು ಅಂತ ಅನ್ನುವ ಅರ್ಥದಲ್ಲಿ ಹೇಳಾಗ್ತದೆ ವಿದ್ಯಾರ್ಥಿಗಳೇ. ಇನ್ನು ನೋಡಿ ವಿದ್ಯಾರ್ಥಿಗಳೇ, ಇಲ್ಲಿವರೆಗೂ ಪ್ರಿಪೋಸಿಷನ್ ಆಫ್ ಟೈಮ್ ಬಗ್ಗೆ ತಿಳಿದುಕೊಂಡೆವು. ಇನ್ನು ಪ್ರಿಪೋಸಿಷನ್ ಆಫ್ ಪ್ಲೇಸ್ ಬಗ್ಗೆ ನಾವು ತಿಳಿದುಕೊಳ್ಳೋಣ. ಹಾಗಾದರೆ ಪ್ರಿಪೋಸಿಷನ್ ಆಫ್ ಪ್ಲೇಸ್ ಅಂದರೆ ಏನು? ಇದನ್ನು ನಾವು ಸ್ಥಳವಾಚಕ ಉಪಸರ್ಗಾವ್ಯಯ ಅಂತ ಕರಿತೇವೆ. ನೋಡಿ ವಿದ್ಯಾರ್ಥಿಗಳೇ, ಎ ವರ್ಡ್ ಯೂಸ್ಡ್ ಟು ಶೋ ದ ರಿಲೇಷನ್ ಆಫ್ ದ ಪ್ಲೇಸ್ ಬಿಟ್ವೀನ್ ದ ನೌನ್ ಆರ್ ಪ್ರನೌನ್ ಇನ್ ಎ ಸೆಂಟೆನ್ಸ್ ಈಸ್ ಕಾಲ್ಡ್ ಪ್ರಿಪೋಸಿಷನ್ ಆಫ್ ಪ್ಲೇಸ್. ಒಂದು ವಾಕ್ಯದಲ್ಲಿ ನಾಮಪದ ಅಥವಾ ಸರ್ವನಾಮದ ನಡುವಿನ ಸ್ಥಳದ ಸಂಬಂಧವನ್ನು ತೋರಿಸಲು ಬಳಸುವ ಪದವನ್ನು ಸ್ಥಳವಾಚಕ ಉಪಸರ್ಗಾವ್ಯಯ ಅಂತ ಕರಿತೇವೆ. ಹಾಗಾದರೆ ಯಾವ್ಯಾವ ಅವು ನೋಡಿ ವಿದ್ಯಾರ್ಥಿಗಳೇ, ಪ್ರಮುಖವಾಗಿ ಆ್ಯಟ್, ಇನ್, ಆನ್ ಭಾಳ ಮುಖ್ಯವಾಗಿ ಇವುಗಳನ್ನು ಪ್ರಿಪೋಸಿಷನ್ ಆಫ್ ಪ್ಲೇಸಲ್ಲಿ ಬಳಸ್ತೇವೆ. ಇನ್ನುಳಿದವಪ್ಪ ಅಂದರೆ ಅಬೌವ್, ಬಿಸೈಡ್, ನಿಯರ್, ಅಂಡರ್, ಅಪೋಸಿಟ್, ಬಿಟ್ವೀನ್, ಅಕ್ರಾಸ್ ಹಲವಾರು ಉಪಸರ್ಗಗಳಿವೆ. ನೋಡಿ ವಿದ್ಯಾರ್ಥಿಗಳೇ, ಇಲ್ಲಿ ಪ್ರಮುಖವಾಗಿ ನಾವು ಇಲ್ಲಿ ಆ್ಯಟ್, ಇನ್, ಆನ್ ಬಳಕೆಯನ್ನು ತಿಳಿದುಕೊಂಡ್ರೆ ಸಾಕು ವಿದ್ಯಾರ್ಥಿಗಳೇ. ಅವುಗಳ ಬಳಕೆಯನ್ನು ಒಂದೊಂದಾಗಿ ನೋಡೋಣ. ಆ್ಯಟನ್ನು ಪ್ರಿಪೋಸಿಷನ್ ಆಫ್ ಪ್ಲೇಸ್ ಆಗಿ ಹೇಗೆ ಬಳಕೆ ಮಾಡ್ಬೋದು ನೋಡಿ ವಿದ್ಯಾರ್ಥಿಗಳೇ. ಐ ಆಮ್ ಸ್ಟಡಿಂಗ್ ಆಟ್ ದಿ ಡೋರ್. ನೋಡಿ ವಿದ್ಯಾರ್ಥಿಗಳಲ್ಲಿ, ನಿರ್ದಿಷ್ಟ ನಿಖರವಾಗಿ ಗೊತ್ತಿದ್ದರೆ ಅಂದರೆ ವ್ಯಕ್ತಿಯ ಸ್ಥಳ, ಆ ವ್ಯಕ್ತಿ ಎಲ್ಲಿದ್ದಾನೆ ಅಥವಾ ವಸ್ತು ಎಲ್ಲಿದೆ ನಿಖರವಾಗಿ ಗೊತ್ತಿದ್ದರೆ ಆ್ಯಟನ್ನು ಬಳಕೆ ನಾವು ಮಾಡಬೇಕು. ಉದಾಹರಣೆ ನೋಡ್ರಿ, ಐ ಆಮ್ ಸ್ಟ್ಯಾಂಡಿಂಗ್ ಆಟ್ ದಿ ಡೋರ್. ನಾನು ಬಾಗಿಲ ಬಳಿ ನಿಂತಿದ್ದೇನೆ. ನಿಖರವಾಗಿ ಸ್ಥಳ ಗೊತ್ತಿದೆ ವಿದ್ಯಾರ್ಥಿಗಳೇ. ದ ಪ್ಲೇನ್ ಲ್ಯಾಂಡೆಡ್ ಆಟ್ ಬೆಂಗಳೂರು ಏರ್ಪೋರ್ಟ್. ವಿಮಾನವು ಬೆಂಗಳೂರು ವಿಮಾನ ನಿಲ್ದಾಣದಲ್ಲಿ ಇಳಿಯಿತು. ನೋಡಿ ವಿದ್ಯಾರ್ಥಿಗಳೇ, ಅಂದರೆ ನಿಖರವಾಗಿ ಗೊತ್ತದ ವಿದ್ಯಾರ್ಥಿಗಳು. ನೆಕ್ಸ್ಟ್ ನೋಡಿ, ಹರ್ ಹೌಸ್ ಈಸ್ ಆಟ್ 23 ಮೇನ್ ಸ್ಟ್ರೀಟ್. ನೋಡಿ ವಿದ್ಯಾರ್ಥಿಗಳೇ, ಅಂದರೆ ನಂಬರ್ಗಳು ಬಂದಾಗೂ ಕೂಡ ನಾವು ಆ್ಯಟನ್ನು ಬಳಕೆ ಮಾಡ್ತೇವೆ ವಿದ್ಯಾರ್ಥಿಗಳೇ. ಅವಳ ಮನೆ 23ನೇ ಮುಖ್ಯ ರಸ್ತೆಯಲ್ಲಿ ಬರುತ್ತೆ ಅಂತ ಹೇಳ್ತೇವೆ. ಅಂದರೆ ಇಲ್ಲಿ ಸ್ಟ್ರೀಟ್ ಪ್ರಮುಖ ಅಂತಲ್ಲ, ನಂಬರ್ ಪ್ರಮುಖವಾಗಿ ನಾವು ಇದನ್ನೇ ಗಮನಿಸಬೇಕು ವಿದ್ಯಾರ್ಥಿಗಳೇ. ಅಂದರೆ 23 ಅನ್ನೋದು ಇಲ್ಲಿ ನಿಖರವಾಗಿ ಹೇಳಬೇಕಾಗಿರ್ತದೆ. ರಾಹುಲ್ ಹ್ಯಾಸ್ ಶಿಫ್ಟೆಡ್ ಆಟ್ 5th ಸೆಕ್ಟರ್. ನೋಡಿ ವಿದ್ಯಾರ್ಥಿಗಳೇ, ಅಂದರೆ ರಾಹುಲ್ 5ನೇ ಸೆಕ್ಟರ್ಗೆ ಸ್ಥಳಾಂತರಗೊಂಡಿದ್ದಾನೆ. ಅಂದರೆ ಇಲ್ಲಿದ್ದವನು ಅಲ್ಲಿ ಹೋಗಿದ್ದಾನೆ ಅನ್ನುವ ಅರ್ಥದಲ್ಲಿ ಹೇಳ್ತದೆ. ಅಂದರೆ 5th ಸೆಕ್ಟರ್ ಅನ್ನೋದು ಇಲ್ಲೇನು ನಿಖರತೆಯನ್ನು, ನಿರ್ದಿಷ್ಟತೆಯನ್ನು ತೋರಿಸ್ತದೆ ವಿದ್ಯಾರ್ಥಿಗಳೇ. ಇನ್ನು ನೆಕ್ಸ್ಟ್ ಉದಾಹರಣೆ ನೋಡೋಣ. ಸಿ ಈಸ್ ಆಟ್ ಎ ಪಾರ್ಟಿ. ನೋಡಿ, ಕೆಲವೊಂದು ಇವೆಂಟ್ಸ್ಗಳು, ಪಾರ್ಟಿಗಳು ನಾವು ಹೋಗಿದ್ದೀವಪ್ಪ ಅಂದರೆ
ಅವಳು ಪಾರ್ಟಿಯಲ್ಲಿ ಇದ್ದಾಳೆ ಅಂದರೆ ಅಲ್ಲಿ ನಿಖರವಾಗಿದೆ, ಅಂದರೆ ಆ ಪಾರ್ಟಿಯಲ್ಲಿ ಅವಳು ಹೋದರೆ ಸಿಗ್ತಾಳೆ ಅಂತ ಅರ್ಥ. ಶಿ ಈಸ್ ಆ್ಯಟ್ ಎ ಪಾರ್ಟಿ. ದೇ ಆರ್ ಆ್ಯಟ್ ಆ್ಯನ್ ಎಕ್ಸಿಬಿಷನ್, ಅವರು ಪ್ರದರ್ಶನದಲ್ಲಿದ್ದಾರೆ. ಅವಾಗೂ ಕೂಡ ನಾವೇನು ಮಾಡಬೇಕು ವಿದ್ಯಾರ್ಥಿಗಳೇ, ಆ್ಯಟನ್ನು ಬಳಕೆ ಮಾಡಬೇಕು. ದೇ ಆರ್ ಆ್ಯಟ್ ದಿ ಲೈಬ್ರರಿ, ನೋಡಿ ಬಿಲ್ಡಿಂಗ್ನಲ್ಲಿ ಇದ್ದಾಗೂ ಕೂಡ ನಾವು ಆ್ಯಟನ್ನು ಬಳಕೆ ಮಾಡಬೇಕು. ಯಾವುದೇ ಬಿಲ್ಡಿಂಗ್ ಆಗಲಿ ವಿದ್ಯಾರ್ಥಿಗಳೇ, ಅದು ಲೈಬ್ರರಿ ಆಗಲಿ, ಅದು ಬಸ್ ಸ್ಟ್ಯಾಂಡ್ ಆಗಲಿ, ಲೈಬ್ರರಿ ಆಗಲಿ, ಸಿನಿಮಾ ಟಾಕೀಸ್ ಆಗಲಿ, ಯಾವುದೇ ಬಿಲ್ಡಿಂಗ್ ಇರಲಿ ವಿದ್ಯಾರ್ಥಿಗಳೇ, ನಾವು ಅಲ್ಲಿ ಆ್ಯಟನ್ನು ಬಳಕೆ ಮಾಡಬೇಕಾಗ್ತದೆ. ದೇ ಆರ್ ಆ್ಯಟ್ ದಿ ಲೈಬ್ರರಿ, ಅವರು ಗ್ರಂಥಾಲಯದಲ್ಲಿ ಇದ್ದಾರೆ. ರಾಹುಲ್ ಈಸ್ ಆ್ಯಟ್ ಶಾಪಿಂಗ್ ಮಾಲ್, ರಾಹುಲ್ ಶಾಪಿಂಗ್ ಮಾಲ್ನಲ್ಲಿ ಇದ್ದಾನೆ. ಅಂದರೆ ಇದು ಏನು ತೋರಿಸ್ಕೊಡುತ್ತೆ ವಿದ್ಯಾರ್ಥಿಗಳೇ, ಪ್ರಿಪೋಸಿಷನ್ ಆಫ್ ಪ್ಲೇಸಲ್ಲಿ ಆ್ಯಟ್ ಅನ್ನೋದು ನಿರ್ದಿಷ್ಟವಾಗಿದ್ದರೆ ಮಾತ್ರ ನಾವಲ್ಲಿ ಆ್ಯಟನ್ನು ಬಳಕೆ ಮಾಡ್ತೇವೆ. ಇನ್ನು ನೆಕ್ಸ್ಟ್ ಪ್ರಿಪೋಸಿಷನ್ಗೆ ಹೋಗೋಣ. ಇನ್ನನ್ನು ಯಾವ ರೀತಿ ಬಳಕೆ ಮಾಡ್ಕೋಬೇಕು ವಿದ್ಯಾರ್ಥಿಗಳು ನೋಡಿ. ಸ್ಥಳವು ಇಲ್ಲಿ ಅನಿರ್ದಿಷ್ಟವಾಗಿರ್ತದೆ, ಅಲ್ಲಿ ನಿರ್ದಿಷ್ಟವಾಗಿತ್ತು ವಿದ್ಯಾರ್ಥಿಗಳೇ, ಇಲ್ಲಿ ನಿಖರವಾಗಿ ಇರೋದಿಲ್ಲ. ನೋಡಿ ವಿದ್ಯಾರ್ಥಿಗಳೇ, ಶಿ ಲಿವ್ಸ್ ಇನ್ ಎ ವಿಲೇಜ್, ಅವಳು ಹಳ್ಳಿಯಲ್ಲಿ ವಾಸಿಸುತ್ತಾಳೆ. ಹಳ್ಳಿಯಲ್ಲಿ ವಾಸಿಸ್ತಾಳೆ. ನೋಡಿ ಹಳ್ಳಿಯಲ್ಲಿ ಎಲ್ಲಿ ವಾಸಿಸುತ್ತಾಳೆ ಅನ್ನುವಂಥ ನಿಖರತೆ ಇಲ್ಲಿ ಇಲ್ಲ ವಿದ್ಯಾರ್ಥಿಗಳೇ. ದೇ ಆರ್ ಇನ್ ದಿ ಬಸ್, ಅವರು ಬಸ್ನಲ್ಲಿ ಇದ್ದಾರೆ. ಬಸ್ನಲ್ಲಿದ್ದಾರೆ, ಯಾವ ಸೀಟ್ನಲ್ಲಿದ್ದಾರೆ ಅನ್ನುವಂಥ ನಿಖರತೆ ಇಲ್ಲಿ ಇಲ್ಲ ವಿದ್ಯಾರ್ಥಿಗಳೇ. ರಮೇಶ್ ವಾಸ್ ಬಾರ್ನ್ ಇನ್ ಮೈಸೂರು, ರಮೇಶ ಮೈಸೂರಿನಲ್ಲಿ ಜನಿಸಿದನು. ಮೈಸೂರಿನಲ್ಲಿ ಎಲ್ಲಿ ಜನಿಸಿದನು, ಯಾವ ಏರಿಯಾದಲ್ಲಿ ಜನಿಸಿದನು ಅನ್ನುವ ಕಲ್ಪನೆ ಇಲ್ಲ. ಅಂದರೆ ಇಲ್ಲಿ ವಿದ್ಯಾರ್ಥಿಗಳೇ ಹೆಚ್ಚು ನಿಖರವಾಗಿ ಇರುವುದಿಲ್ಲ. ಪ್ರಿಪೋಸಿಷನ್ ಆಫ್ ಪ್ಲೇಸಲ್ಲಿ ನಿಖರತೆ ಇದ್ದಾಗ ಆ್ಯಟನ್ನು ಬಳಕೆ ಮಾಡಬೇಕು, ನಿಖರತೆ ಇಲ್ಲದಿರುವಾಗ ಇನ್ನನ್ನು ಬಳಕೆ ಮಾಡ್ತೇವೆ ವಿದ್ಯಾರ್ಥಿಗಳೇ. ನೆಕ್ಸ್ಟ್ ನೋಡೋಣ, ಆನನ್ನು ಯಾವ ರೀತಿ ಬಳಕೆ ಮಾಡಬೇಕು ವಿದ್ಯಾರ್ಥಿ ನೋಡಿ. ಇಲ್ಲಿ ಮುಖ್ಯವಾಗಿ ಆನನ್ನು ಪ್ರಿಪೋಸಿಷನ್ ಆಫ್ ಪ್ಲೇಸ್ನಲ್ಲಿ ಆನನ್ನು ನಾವು ಸರ್ಫೇಸ್ ಮೇಲಿರುವಂಥ ವಸ್ತುಗಳ ಮೇಲೆ ಬಳಕೆ ಮಾಡ್ತೇವೆ. ಹಾಗೂ ಆ ವಸ್ತುಗಳು ಟಚ್ ಆಗಿರಬೇಕು ವಿದ್ಯಾರ್ಥಿಗಳೇ. ಅವು ಏನು ಅನ್ನೋದನ್ನು ನೋಡೋಣ. ದ ನೋಟ್ಬುಕ್ ಈಸ್ ಆನ್ ದ ಟೇಬಲ್, ನೋಟ್ಬುಕ್ ಮೇಜಿನ ಮೇಲಿದೆ. ಇಲ್ಲಿ ನೋಟ್ಬುಕ್ಕಿಗೂ ಹಾಗೂ ಟೇಬಲ್ಗೂ ಟಚ್ ಇದೆ. ಇದು ಮುಖ್ಯ ವಿದ್ಯಾರ್ಥಿಗಳೇ, ಅಂದರೆ ಟಚ್ ಇರಲೇಬೇಕು ವಿದ್ಯಾರ್ಥಿಗಳು. ಆವಾಗ ನಾವು ಏನು ಮಾಡಬೇಕು, ಆನನ್ನು ಬಳಕೆ ಮಾಡಬೇಕು. ದ ಪೇಂಟಿಂಗ್ ಈಸ್ ಆನ್ ದ ವಾಲ್, ಚಿತ್ರಕಲೆ ಗೋಡೆ ಮೇಲೆ ಇದೆ. ಅದು ಯಾವ ರೀತಿಯಾಗಿರಲಿ, ವರ್ಟಿಕಲ್ ಇರಲಿ, ಹಾರ್ಜೆಂಟಲ್ ಇರಲಿ, ಯಾವ ರೀತಿಯಾಗಿರಲಿ, ಒಟ್ಟಿನಲ್ಲಿ ಅದು ಟಚ್ ಆಗಿರಬೇಕು. ಆವಾಗ ನಾವು ಆನನ್ನು ಬಳಕೆ ಮಾಡ್ತೇವೆ. ದ ಕ್ಲಾಕ್ ಈಸ್ ಆನ್ ದ ವಾಲ್, ಗಡಿಯಾರವು ಗೋಡೆಯ ಮೇಲೆ ಇದೆ. ನೋಡಿ ವಿದ್ಯಾರ್ಥಿ, ನೆಕ್ಸ್ಟ್ ಉದಾಹರಣೆ ನೋಡೋಣ. ಐ ವಾಕ್ ಆನ್ ದ ಗ್ರಾಸ್, ನೋಡಿ ನಾನು ಹುಲ್ಲಿನ ಮೇಲೆ ನಡೆಯುತ್ತೇನೆ. ಐ ವಿಯರ್ ಎ ರಿಂಗ್ ಆನ್ ಮೈ ಫಿಂಗರ್, ನೋಡಿ ನಾನು ನನ್ನ ಬೆರಳಿಗೆ ಉಂಗುರವನ್ನು ಹಾಕಿಕೊಂಡಿದ್ದೇನೆ. ನೋಡಿ ಅಂದರೆ ಬೆರಳು ಹಾಗೂ ಉಂಗುರಗಳು ಎರಡು ಟಚ್ ಇವೆ, ಹೀಗಾಗಿ ನಾವು ಆನಲ್ಲೇ ಬಳಕೆ ಮಾಡ್ತೇವೆ ವಿದ್ಯಾರ್ಥಿಗಳೇ. ನೆಕ್ಸ್ಟ್ ನೋಡಿ, ಸಿ ಈಸ್ ವಿಯರಿಂಗ್ ಎ ಬ್ಯಾಂಗಲ್ ಆನ್ ಹರ್ ಹ್ಯಾಂಡ್, ಅವಳು ಕೈಯಲ್ಲಿ ಬಳೆಗಳನ್ನು ಹಾಕಿಕೊಂಡಿದ್ದಾಳೆ. ಅಂದರೆ ಅಲ್ಲಿ ಕೈಗೂ ಹಾಗೂ ಬಳೆಗೂ ಟಚ್ ಇದೆ ವಿದ್ಯಾರ್ಥಿಗಳೇ, ಹೀಗಾಗಿ ನಾವು ಅಲ್ಲಿ ಆನನ್ನು ಬಳಕೆ ಮಾಡ್ತೇವೆ ವಿದ್ಯಾರ್ಥಿಗಳೇ. ಇವು ಬಹಳ ಮುಖ್ಯ ವಿದ್ಯಾರ್ಥಿಗಳೇ. ಯಾವುವು, ಆ್ಯಟ್, ಇನ್, ಆನ್ ಬಳಕೆ ಹೇಗೆ ಅನ್ನೋದನ್ನು ನಾವು ತಿಳ್ಕೊಂಡಿರ್ಬೇಕಾಗುತ್ತೆ ಪ್ರಿಪೋಸಿಷನ್ ಆಫ್ ಪ್ಲೇಸ್. ಹಾಗಾದರೆ ಇನ್ನುಳಿದ ಪ್ರಿಪೋಸಿಷನ್ಗಳನ್ನ ತಿಳ್ಕೊಳ್ಳೋಣ. ಯಾವುದು, ಪ್ರಿಪೋಸಿಷನ್ ಆಫ್ ಪ್ಲೇಸ್ನಲ್ಲಿ ಯಾವ ರೀತಿ ಬರ್ತವೆ ನೋಡಿ. ಅಬೋ ಬರುತ್ತೆ, ಬಿಸೈಡ್ ಬರುತ್ತೆ, ನಿಯರ್ ಬರುತ್ತೆ, ಅಂಡರ್ ಬರುತ್ತೆ, ಅಪೋಸಿಟ್, ಬಿಟ್ವೀನ್, ಅಕ್ರಾಸ್, ಇವೆಲ್ಲವುಗಳನ್ನ ನಾವು ಪ್ರಿಪೋಸಿಷನ್ ಆಫ್ ಪ್ಲೇಸ್ನಲ್ಲಿ ಬಳಕೆ ಮಾಡ್ತೇವೆ ವಿದ್ಯಾರ್ಥಿಗಳೇ. ಅವು ಯಾವುವು, ಹೇಗೆ ಬಳಕೆ ಮಾಡ್ತೇವೆ ಅನ್ನೋದನ್ನು ನೋಡೋಣ. ದ ಕ್ಲಾಕ್ ಈಸ್ ಅಬೋ ದಿ ರೆಫ್ರಿಜರೇಟರ್, ಗಡಿಯಾರವು ರೆಫ್ರಿಜರೇಟರ್ ಮೇಲೆ ಇದೆ. ಮೇಲೆ ಇದೆ ವಿದ್ಯಾರ್ಥಿಗಳೇ, ಅಬೋ ಮೇಲೆ, ಆನಲ್ಲ ವಿದ್ಯಾರ್ಥಿಗಳೇ. ಅಂದರೆ ಎರಡೂ ವಸ್ತುಗಳ ಮಧ್ಯೆ ಟಚ್ ಅಪ್ ಇಲ್ಲ. ಅವರ್ ಟೆಂಪಲ್ ಈಸ್ ಬಿಸೈಡ್ ಮೈ ಸ್ಕೂಲ್, ನಮ್ಮ ದೇವಾಲಯ ನಮ್ಮ ಶಾಲೆಯ ಪಕ್ಕದಲ್ಲಿದೆ. ಹರ್ ಹೌಸ್ ಈಸ್ ನಿಯರ್ ದ ಬಸ್ ಸ್ಟ್ಯಾಂಡ್, ಅವಳ ಮನೆ ಬಸ್ ಸ್ಟ್ಯಾಂಡ್ಗೆ ಬಹಳ ಸಮೀಪದಲ್ಲಿದೆ. ದ ಕ್ಯಾಟ್ ಈಸ್ ಅಂಡರ್ ದ ಟೇಬಲ್, ಬೆಕ್ಕು ಮೇಜಿನ ಕೆಳಗೆ ಇದೆ. ಐ ಲಿವ್ ಅಪೋಸಿಟ್ ದ ಟೆಂಪಲ್, ನಾನು ದೇವಾಲಯದ ಎದುರುಗಡೆ ವಾಸಿಸುತ್ತೇನೆ. ಶಿ ಸ್ಟುಡ್ ಬಿಟ್ವೀನ್ ಹರ್ ಪೇರೆಂಟ್ಸ್, ಅವಳು ತನ್ನ ತಂದೆ ತಾಯಿಗಳ ಮಧ್ಯದಲ್ಲಿ ಅಥವಾ ಪಾಲಕರ ಮಧ್ಯದಲ್ಲಿ ನಿಂತಿದ್ದಾಳೆ. ದ ಬಾಯ್ ಸ್ವ್ಯಾಮ್ ಅಕ್ರಾಸ್ ದ ರಿವರ್, ಹುಡುಗನು ನದಿಗೆ ಅಡ್ಡಲಾಗಿ ಈಜುತ್ತಿದ್ದಾನೆ. ಇವು ಕೂಡ ಏನು ವಿದ್ಯಾರ್ಥಿಗಳೇ,
ಪ್ರಿಪೋಸಿಷನ್ ಆಫ್ ಪ್ಲೇಸನ್ನು ತೋರಿಸ್ತವೆ. ಯಾವುವು? ಅಬೋವ್, ಬಿಸೈಡ್, ನಿಯರ್, ಅಂಡರ್, ಅಪೋಸಿಟ್, ಬಿಟ್ವೀನ್ ಮತ್ತು ಅಕ್ರಾಸ್. ವಿದ್ಯಾರ್ಥಿಗಳೇ, ಇನ್ನು ಪ್ರಿಪೋಸಿಷನ್ ಆಫ್ ಡೈರೆಕ್ಷನ್ ಬಗ್ಗೆ ತಿಳಿದುಕೊಳ್ಳೋಣ. ಇದನ್ನು ದಿಕ್ವಾಚಕ ಉಪಸರ್ಗಾವ್ಯಯ ಅಂತ ಕರಿತೇವೆ. ಹಾಗಾದರೆ ವಾಟ್ ಈಸ್ ಪ್ರಿಪೋಸಿಷನ್ ಆಫ್ ಡೈರೆಕ್ಷನ್ ನೋಡೋಣ. ಎ ವರ್ಡ್ ಯೂಸ್ ಟು ಶೋ ದ ರಿಲೇಷನ್ ಆಫ್ ದ ಡೈರೆಕ್ಷನ್ ಬಿಟ್ವೀನ್ ದ ನೌನ್ ಆರ್ ಪ್ರನೌನ್ ಇನ್ ಎ ಸೆಂಟೆನ್ಸ್ ಈಸ್ ಕಾಲ್ಡ್ ಪ್ರಿಪೋಸಿಷನ್ ಆಫ್ ಡೈರೆಕ್ಷನ್. ಒಂದು ವಾಕ್ಯದಲ್ಲಿ ನಾಮಪದ ಅಥವಾ ಸರ್ವನಾಮದ ನಡುವಿನ ದಿಕ್ಕಿನ ಸಂಬಂಧವನ್ನು ತೋರಿಸಲು ಬಳಸುವ ಪದವನ್ನು ದಿಕ್ಕುವಾಚಕ ಉಪಸರ್ಗವೇ ಅಂತ ಕರಿತೇವೆ. ಅದರಲ್ಲಿ ಮುಖ್ಯವಾಗಿ ಯಾವ ಬರ್ತವೆ ಅಂದರೆ ಫ್ರಾಮ್, ಟು, ಫಾರ್, ಆಫ್, ಔಟ್ ಆಫ್, ಅಗೇನೆಸ್ಟ್, ಟುವರ್ಡ್ಸ್ ಇತ್ಯಾದಿ ಪ್ರಿಪೋಸಿಷನ್ ವರ್ಡ್ಗಳನ್ನ ನಾವು ಬಳಕೆ ಮಾಡ್ತೇವೆ. ಅವುಗಳನ್ನ ಒಂದೊಂದಾಗಿ ನೋಡೋಣ. ಮೊದಲೇದು ಫ್ರಾಮ್. ಫ್ರಾಮನ್ನು ಯಾವ ಬಳಕೆ ಮಾಡ್ತೇವಪ್ಪ ಅಂದರೆ ಕ್ರಿಯೆಯು ಎಲ್ಲಿಂದ ಪ್ರಾರಂಭವಾಗಿದೆ ಎಂಬುದನ್ನು ತಿಳಿಸಬೇಕಾದಾಗ ನಾವು ಫ್ರಾಮನ್ನು ಬಳಕೆ ಮಾಡ್ತೇವೆ. ಉದಾಹರಣೆ ನೋಡ್ರಿ, ದೇ ಕೇಮ್ ಫ್ರಾಮ್ ಇಂಡಿಯಾ. ಅವರು ಭಾರತದಿಂದ ಬಂದಿದ್ದಾರೆ. ನೋಡಿ, ಅಂದರೆ ಕ್ರಿಯೆ ಎಲ್ಲಿಂದ ಪ್ರಾರಂಭವಾಗಿದೆ ಅನ್ನೋದನ್ನು ತಿಳಿಸ್ತೇವೆ ವಿದ್ಯಾರ್ಥಿಗಳೇ. ಶಿ ಕಮ್ಸ್ ಫ್ರಾಮ್ ಆಫೀಸ್. ಅವಳು ಕಚೇರಿಯಿಂದ ಬಂದಿರುತ್ತಾಳೆ. ನೋಡಿ, ಹಿ ಫೆಲ್ ಫ್ರಾಮ್ 4th ಫ್ಲೋರ್. ನೋಡಿ, ಅವನು 4ನೇ ಮಹಡಿಯಿಂದ ಬಿದ್ದನು. ನೋಡಿ ವಿದ್ಯಾರ್ಥಿಗಳು, ಅಂದರೆ ಏನು ಅಂದರೆ ಕ್ರಿಯೆ ಎಲ್ಲಿಂದ ಪ್ರಾರಂಭವಾಯಿತು ಅನ್ನೋದನ್ನು ಫ್ರಾಮ್ ಬಳಕೆ ನಾವು ಮಾಡ್ತೇವೆ ವಿದ್ಯಾರ್ಥಿಗಳೇ. ಇನ್ನು ನೆಕ್ಸ್ಟ್ ಪ್ರಿಪೋಸಿಷನ್ ನೋಡೋಣ, ಟು. ನೋಡಿ, ಅದು ಫ್ರಾಮ್, ಇದು ಟು. ಅದು ಕ್ರಿಯೆಯು ಎಲ್ಲಿಂದ ಪ್ರಾರಂಭವಾಗಿದೆ ಎಂಬುದನ್ನು ಹೇಳಿತು ಫ್ರಾಮ್. ಟು ಅನ್ನೋದು ಕ್ರಿಯೆಯು ಎಲ್ಲಿಗೆ ಕೊನೆಗೊಳ್ಳುತ್ತಿದೆ ಎಂಬುದನ್ನು ಹೇಳ್ತದೆ. ಅದು ಪ್ರಾರಂಭವನ್ನು ಹೇಳಿದರೆ ಇದು ಕೊನೆಗೊಳ್ಳುವುದನ್ನು ಹೇಳ್ತದೆ ವಿದ್ಯಾರ್ಥಿಗಳೇ. ಉದಾಹರಣೆ ನೋಡಿ, ಐ ವೆಂಟ್ ಫ್ರಾಮ್ ಬೆಂಗಳೂರು ಟು ಅಮೇರಿಕಾ. ನೋಡಿ ವಿದ್ಯಾರ್ಥಿಗಳೇ, ಬೆಂಗಳೂರಿಗೆ ಕ್ರಿಯೆ ಪ್ರಾರಂಭವಾಯಿತು, ಅಮೇರಿಕಾಕ್ಕೆ ಕ್ರಿಯೆ ಕೊನೆಗೊಳ್ಳುತ್ತದೆ. ನಾನು ಬೆಂಗಳೂರಿನಿಂದ ಅಮೇರಿಕಕ್ಕೆ ಹೋದೆ. ನೋಡಿ ವಿದ್ಯಾರ್ಥಿಗಳೇ, ದೇ ಆರ್ ಕಮಿಂಗ್ ಟು ಇಂಡಿಯಾ. ಅವರು ಭಾರತಕ್ಕೆ ಬರುತ್ತಿದ್ದಾರೆ. ಐ ಗೋ ಟು ಸ್ಕೂಲ್. ನಾನು ಶಾಲೆಗೆ ಹೋಗುತ್ತೇನೆ. ದೇ ಕೇಮ್ ಟು ದ ವೆಡ್ಡಿಂಗ್. ಅವರು ಮದುವೆಗೆ ಬಂದರು. ನೋಡಿ ವಿದ್ಯಾರ್ಥಿಗಳು, ಅಂದ್ರೆ ಏನು, ಕ್ರಿಯೆ ಎಲ್ಲಿಗೆ ಕೊನೆಗೊಂಡಿತಪ್ಪ ಅನ್ನೋದನ್ನು ಇದು ಟು ಹೇಳ್ತದೆ. ಕ್ರಿಯೆ ಎಲ್ಲಿಂದ ಪ್ರಾರಂಭವಾಯಿತು ಅನ್ನೋದನ್ನು ಫ್ರಾಮ್ ಹೇಳ್ತದೆ ವಿದ್ಯಾರ್ಥಿಗಳೇ. ಇನ್ನು ಫಾರ್ ಹೇಗೆ ಬಳಕೆ ಮಾಡೋದು ನೋಡೋಣ. ದೇ ಲೆಫ್ಟ್ ಫಾರ್ ಆಫೀಸ್ ಅರ್ಲಿ ಇನ್ ದ ಮಾರ್ನಿಂಗ್. ಅವರು ಮುಂಜಾನೆ ಕಚೇರಿಗೆ ತೆರಳಿದರು. ಐ ವಿಲ್ ಆಲ್ವೇಜ್ ಬಿ ಹಿಯರ್ ಫಾರ್ ಯು. ನಾನು ಯಾವಾಗಲೂ ನಿಮಗಾಗಿ ಇರುತ್ತೇನೆ. ಐ ಹ್ಯಾವ್ ಡನ್ ಇಟ್ ಫಾರ್ ಮೈ ಬೆನಿಫಿಟ್. ನನ್ನ ಅನುಕೂಲಕ್ಕಾಗಿ ಇದನ್ನು ನಾನು ಮಾಡಿದ್ದೇನೆ ಅಂತ ಹೇಳ್ತೇವೆ. ಫಾರ್ನ ಹೀಗೆ ಈ ರೀತಿ ನಾವು ಅಂದರೆ ರೀಸನ್, ಯಾವುದರ ಸಲುವಾಗಿ ಅನ್ನೋದನ್ನು ಇಲ್ಲಿ ನಾವು ಹೇಳ್ಬೋದು ವಿದ್ಯಾರ್ಥಿಗಳೇ. ನೆಕ್ಸ್ಟ್ ಪ್ರಿಪೋಸಿಷನ್ ನೋಡೋಣ, ಆಫ್. ನೋಡಿ, ದ ಬರ್ಡ್ ಫೆಲ್ ಆಫ್ ದ ಟ್ರೀ. ಹಕ್ಕಿ ಮರದಿಂದ ಬಿದ್ದಿತು. ಹಿ ಟುಕ್ ದಿ ಬಾಲ್ ಆಫ್ ದಿ ಬಾಕ್ಸ್. ಅವರು ಪೆಟ್ಟಿಗೆಯಿಂದ ಚೆಂಡನ್ನು ತೆಗೆದುಕೊಂಡರು. ಶಿ ಗಾಟ್ ಆಫ್ ದಿ ಬಸ್ ಆಟ್ ದಿ ನೆಕ್ಸ್ಟ್ ಸ್ಟಾಪ್. ನೋಡಿ ವಿದ್ಯಾರ್ಥಿಗಳೇ, ಹೀಗೆ ನಾವು ಇಲ್ಲಿ ಆಫ್ ಅನ್ನು ಬಳಕೆ ಮಾಡ್ತೇವೆ. ಇನ್ನು ನೆಕ್ಸ್ಟ್ ಪ್ರಿಪೋಸಿಷನ್ ಕಡೆ ಗಮನ ಕೊಡೋಣ. ಔಟ್ ಆಫ್ ಅನ್ನು ಹೇಗೆ ಬಳಕೆ ಮಾಡ್ತೇವೆ ನೋಡಿ. ಶಿ ವೆಂಟ್ ಔಟ್ ಆಫ್ ದಿ ರೂಮ್. ಭಾಳ ಈಜಿ ವಿದ್ಯಾರ್ಥಿಗಳೇ. ಅವಳು ಕೋಣೆಯಿಂದ ಹೊರಗೆ ಹೋದಳು. ನೋಡಿ, ಶಿ ವೆಂಟ್ ಔಟ್ ಆಫ್ ದಿ ರೂಮ್. ಹಿ ಈಸ್ ಕಮಿಂಗ್ ಔಟ್ ಆಫ್ ದಿ ಏರ್ಪೋರ್ಟ್. ಅವನು ವಿಮಾನ ನಿಲ್ದಾಣದಿಂದ ಹೊರ ಬರುತ್ತಿದ್ದಾನೆ. ಶಿ ಜಂಪ್ಡ್ ಔಟ್ ಆಫ್ ದಿ ಬಿಲ್ಡಿಂಗ್. ಅವಳು ಕಟ್ಟಡದಿಂದ ಹೊರಗೆ ಹಾರಿದಳು ಅಥವಾ ಜಿಗಿದಳು ಅಂತ ನಾವು ಬಳಕೆಯನ್ನು ಮಾಡ್ತೇವೆ ವಿದ್ಯಾರ್ಥಿಗಳೇ. ಇನ್ನು ನೆಕ್ಸ್ಟ್ ಪ್ರಿಪೋಸಿಷನ್ ಕಡೆ ನೋಡೋಣ. ಅಗೇನೆಸ್ಟ್. ಅಗೇನೆಸ್ಟನ್ನು ಹೇಗೆ ಬಳಕೆ ಮಾಡ್ತೇವೆ. ಹಿ ಪುಟ್ ದಿ ಲ್ಯಾಡರ್ ಅಗೇನೆಸ್ಟ್ ದಿ ವಾಲ್. ಅವರು ಏಣಿಯನ್ನು ಗೋಡೆಗೆ ವಿರುದ್ಧವಾಗಿ ಇಟ್ಟಿದ್ದಾರೆ. ಅವನು ಏಣಿಯನ್ನು ಗೋಡೆಗೆ ವಿರುದ್ಧವಾಗಿ ಇಟ್ಟಿದ್ದಾನೆ. ಇನ್ನು ನೆಕ್ಸ್ಟ್ ಉದಾಹರಣೆ ನೋಡೋಣ. ದೇ ಆರ್ ಲುಕ್ಕಿಂಗ್ ಅಗೇನೆಸ್ಟ್ ದಿ ಬಿಲ್ಡಿಂಗ್. ಅವರು ಕಟ್ಟಡದ ವಿರುದ್ಧ ನೋಡುತ್ತಿದ್ದಾರೆ. ಸಿ ವಾಸ್ ಲೀನಿಂಗ್ ಅಗೇನೆಸ್ಟ್ ದಿ ವಾಲ್. ಅವಳು ಗೋಡೆಗೆ ಒರಗಿಕೊಂಡು ನಿಂತಿದ್ದಾಳೆ. ಈ ರೀತಿ ಅಗೇನೆಸ್ಟನ್ನು ನಾವು ಬಳಕೆ ಮಾಡ್ತೇವೆ. ಎಲ್ಲಿ? ಪ್ರಿಪೋಸಿಷನ್ ಆಫ್
ಡೈರೆಕ್ಷನಲ್ಲಿ ವಿದ್ಯಾರ್ಥಿಗಳೇ. ನೆಕ್ಸ್ಟ್ ನೋಡೋಣ ಟುವರ್ಡ್ಸ್, ಕೊನೆಯ ಪ್ರಿಪೋಸಿಷನ್ ವಿದ್ಯಾರ್ಥಿಗಳೇ. ದೇ ವೆಂಟ್ ಟುವರ್ಡ್ಸ್ ದ ಸ್ಟೇಷನ್. ನೋಡಿ ವಿದ್ಯಾರ್ಥಿಗಳೇ, ದೇ ವೆಂಟ್ ಟುವರ್ಡ್ಸ್ ದ ಸ್ಟೇಷನ್, ಅವರು ನಿಲ್ದಾಣದ ಕಡೆಗೆ ಹೋದರು. ನೋಡಿ ವಿದ್ಯಾರ್ಥಿಗಳೇ, ಇಲ್ಲಿ ಸ್ವಲ್ಪ ಗಮನಿಸಬೇಕು, ಟು ಹಾಗೂ ಟುವರ್ಡ್ಸ್ ಏನು ಡಿಫ್ರೆನ್ಸ್ ಅಪ್ಪ. ಟು ಅನ್ನೋದು ನಿಖರವಾಗಿ ಹೇಳ್ತದೆ ವಿದ್ಯಾರ್ಥಿಗಳೇ, ಟುವರ್ಡ್ಸ್ ಅನ್ನೋದು ನಿಖರವಾಗಿ ಹೇಳಲ್ಲ. ಅಂದರೆ ದೇ ವೆಂಟ್ ಟುವರ್ಡ್ಸ್ ದ ಸ್ಟೇಷನ್, ಅವರು ನಿಲ್ದಾಣದ ಕಡೆಗೆ ಹೋದರು. ಹಾಗಾದರೆ ನಿಲ್ದಾಣಕ್ಕೆ ಹೋದರು ಅಂತ ನಿಖರವಾಗಿ ಹೇಳೋದಲ್ಲ ವಿದ್ಯಾರ್ಥಿಗಳೇ. ಐ ಆಮ್ ಗೋಯಿಂಗ್ ಟುವರ್ಡ್ಸ್ ಸಿನಿಮಾ ಹಾಲ್, ನಾನು ಚಿತ್ರಮಂದಿರದ ಕಡೆಗೆ ಹೋಗುತ್ತಿದ್ದೇನೆ. ಹಾಗಾದರೆ ಚಿತ್ರಮಂದಿರ ಕಡೆ ಹೋಗಿ ಚಿತ್ರಮಂದಿರ ನೋಡಲು ಅವು ಹೊರಟಿಲ್ಲ ವಿದ್ಯಾರ್ಥಿಗಳೇ. ಐ ಆಮ್ ಗೋಯಿಂಗ್ ಟುವರ್ಡ್ಸ್ ಸಿನಿಮಾ ಹಾಲ್, ನಾನು ಚಿತ್ರಮಂದಿರದ ಕಡೆಗೆ ಹೋಗುತ್ತಿದ್ದೇನೆ. ಟು ಅನ್ನೋದು ನಿಖರವಾಗಿ ಇದ್ದಾಗ ಮಾತ್ರ ಟು ಅನ್ನು ಬಳಕೆ ಮಾಡ್ತೇವೆ. ಟುವರ್ಡ್ಸ್ ಅಂದರೆ ಅದರ ಮೂಲಕ ಹೋಗ್ತಾ ಇದ್ದೇನೆ ಅನ್ನೋದು. ದ ಟ್ರೈನ್ ವಾಸ್ ಕಮಿಂಗ್ ಟುವರ್ಡ್ಸ್ ದ ಸ್ಟೇಷನ್, ರೈಲು ನಿಲ್ದಾಣದ ಕಡೆಗೆ ಬರುತ್ತಿತ್ತು. ರೈಲು ಬರ್ತಾ ಇತ್ತು ನಿಲ್ದಾಣದ ಕಡೆಗೆ. ಹಾಗಾದರೆ ಯಾವ ಪ್ಲಾಟ್ಫಾರ್ಮ್ಗೆ ಬರ್ತಾ ಇತ್ತು ಅನ್ನುವಂಥ ನಿಖರತವಾಗಿ ಇಲ್ಲಿ ಹೇಳಲಿಕ್ಕೆ ಆಗೋದಿಲ್ಲ ವಿದ್ಯಾರ್ಥಿಗಳು. ನೋಡಿ, ಅದರ ಟ್ರೈನ್ ನಿಲ್ದಾಣದ ಕಡೆಗೆ ಬರುತ್ತಿತ್ತು. ನೋಡಿ ವಿದ್ಯಾರ್ಥಿಗಳೇ, ಇಲ್ಲಿವರೆಗೂ ಪ್ರಿಪೋಸಿಷನ್ ಹಾಗೂ ಟೈಪ್ಸ್ ಆಫ್ ಪ್ರಿಪೋಸಿಷನ್ ಸಂಕ್ಷಿಪ್ತವಾಗಿ ವಿವರಣೆ ಮಾಡಿದ್ದೇನೆ. ಸಾಧ್ಯವಾದರೆ ಪ್ರತಿಯೊಂದು ಪ್ರಿಪೋಸಿಷನ್ನ ಪ್ರಕಾರದ ಪ್ರತ್ಯೇಕವಾದ ವಿಡಿಯೋನ ಮಾಡೋಣ. ಈ ವಿಡಿಯೋನ ನೋಡಿ ಲೈಕ್ ಮಾಡಿ ವಿದ್ಯಾರ್ಥಿಗಳೇ. ನಿಮ್ಮ ಒಂದು ಲೈಕು ನಮ್ಮ ಮುಂದಿನ ವಿಡಿಯೋಗೆ ಏನಾಗುತ್ತೆ, ಸ್ಫೂರ್ತಿಯಾಗುತ್ತೆ. ಹಾಗೂ ನಿಮ್ಮ ನೆಚ್ಚಿನ ಸ್ನೇಹಿತರಿಗೆ ಈ ವಿಡಿಯೋನ ಶೇರ್ ಮಾಡಿ. ಹಾಗೂ ನಮ್ಮ ಚಾನಲನ್ನು ತಪ್ಪದೇ ಸಬ್ಸ್ಕ್ರೈಬ್ ಮಾಡಿ ವಿದ್ಯಾರ್ಥಿಗಳೇ. ಹಾಗೂ ಪಕ್ಕದಲ್ಲಿರುವಂಥ ಬೆಲ್ ಐಕನನ್ನು ಕ್ಲಿಕ್ ಮಾಡಿ ಆಲ್ ಎಂದು ಪ್ರೆಸ್ ಮಾಡಿ. ಧನ್ಯವಾದಗಳು ವಿದ್ಯಾರ್ಥಿಗಳೇ.